ಗೊರವನಹಳ್ಳಿಯ ಲಕ್ಷ್ಮೀ ದೇವಸ್ಥಾನಕ್ಕೆ ದೇಶದ ಅನೇಕ ಭಾಗಗಳಿಂದ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಕೂಡ ಲಕ್ಷಾಂತರ ಜನ ಬರ್ತಾರೆ. ಬಹಳ ಪ್ರಸಿದ್ಧಿ ದೇವಸ್ಥಾನ, ಅಲ್ಲಿ ವರವನ್ನ ಸಿಗುತ್ತೆ. ಯಾಕಂತಂದ್ರೆ ಅದು ಅನೇಕ ವರ್ಷಗಳನ್ನು ಕೂಡ ಭಕ್ತರ ಪ್ರವಾಹೋದಿ ಪಾದಿಯಲ್ಲಿ ಜನ ಹೋಗ್ತಾರೆ. ಕಮಲಮ್ಮ ಅನ್ನುವಂಥ ಒಬ್ಬ ಮಹಾಭಕ್ತಿ ಆ ದೇವಸ್ಥಾನ ಕಟ್ಟಿಸಂತವಳು. ಸೊ ಹಾಗಾಗಿ ಈ ದೇವಸ್ಥಾನಕ್ಕೆ ಜಾತಿ ಧರ್ಮ ಇಲ್ಲ, ಮೇಲು ಕೀಳು ಇಲ್ಲ, ಎಲ್ಲ ಜಾತಿ ಜನವರ್ಗಗಳ ಭಕ್ತರು ಈ ದೇವಸ್ಥಾನಕ್ಕೆ ದೇವಿಯ ದರ್ಶನಕ್ಕೆ ಹೋಗ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ನಿನ್ನೆ ನಡೆದಂಥ ಅವಘಡಕ್ಕೆ ಯಾರು ಹೊಣೆ? ಆಡಳಿತ ಮಂಡಳಿನ ಅಥವಾ ಆನಂದ್ ಗುರೂಜಿಯವರ ಅಥವಾ ಜಿಲ್ಲಾಡಳಿತವ? ಸೊ ಇದಕ್ಕೆ ಉತ್ತರ ಸಿಗಬೇಕಾಗುತ್ತೆ. ಸ್ವತಃ ಈ ವಿಷಯದ ಬಗ್ಗೆ ಉತ್ತರವನ್ನು ನೀಡಲಿಕ್ಕೆ ಮತ್ತು ಸ್ಪಷ್ಟನೆ ಕೊಡಲಿಕ್ಕೆ ಯಾವ ಕಾರ್ಯಕ್ರಮಕ್ಕೆ ಈ ರೀತಿಯ ವ್ಯವಸ್ಥೆಗಳಾಯಿತು ಅದಕ್ಕೆ ನಾನೇ ಉತ್ತರ ಕೊಡ್ತೀನಿ ಅಂತ ನಮ್ಮ ಜೊತೆಗೆ ಇವತ್ತು ಸ್ವತಃ ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕ ಮಹರ್ಷಿ ಡಾಕ್ಟರ್ ಆನಂದ್ ಗುರೂಜಿಯವರಿದ್ದಾರೆ. ಗುರೂಜಿಯವರ ಕಾರ್ಯಕ್ರಮ ಸ್ವಾಗತ. ಸೊ ಮೊದಲಿಗೆ ಲಕ್ಷಾಂತರ ಭಕ್ತರು ಬಂದರು, ಅವ್ಯವಸ್ಥೆ ಆಯಿತು, ಮಕ್ಕಳು ಮರಿಮಕ್ಕಳ ಜೊತೆ ಬಂದರು, ನಡ್ಕೊಂಡು ಬಂದರು, 6-7 ಕಿಲೋಮೀಟರ್ ಬಂದರು. ಸೊ ನೀವು ಒಡ್ಡದಂಥ ಆಮಿಷ, ಮತ್ತೊಂದು ಕಡೆ ಅಲ್ಲಿಯ ಗೊರವನಹಳ್ಳಿ ದೇವಸ್ಥಾನದ ಟ್ರಸ್ಟ್ ಮಾಡದೇ ಇರತಕ್ಕಂಥ ವ್ಯವಸ್ಥೆ. ಸೊ ಇಲ್ಲಿ ಜನ ಮರಳು ಜಾತ್ರೆ ಮರಳು, ತಾವು ಇದರ ನೇರ ಹೊಣೆಗಾರನು ಅಂತ ಒಂದು ಮಾತು ಕೂಡ ಬರ್ತಾ ಇದೆ. ಮೊದಲನೇದಾಗಿ ಸುವರ್ಣ ವಾಹಿನಿನ ವೀಕ್ಷಣೆ ಮಾಡ್ತಿರ್ತಕ್ಕಂಥ ವೀಕ್ಷಕ ಭಕ್ತ ಮಹಾಶಯರಿಗೆ ನಮಸ್ಕಾರ ಮಾಡ್ತಾ, ಮಹಾಲಕ್ಷ್ಮಿ ನಮೋಸ್ತುತೆ ಅಂತಕ್ಕಂತಹ ಕಾರ್ಯಕ್ರಮ ಬಹಳ ಅದ್ಧೂರಿಯುತವಾಗಿ ನಡೆಯತಕ್ಕಂಥ ಒಂದು ಕ್ಷೇತ್ರ. ಅದು ಹಿಂದಿನ ಪರಂಪರಿತವಾಗಿ ಬಂದಿರತಕ್ಕಂಥದ್ದು. ಸಾಕಷ್ಟು ವರ್ಷಗಳಿಂದ ಅಲ್ಲಿಗೆ ಜನಸಾಗರ ಸೇರ್ತಾ ಇರತಕ್ಕಂಥದ್ದೇ. ಇದು ಹೊಸದಾಗಿ ಬಂದಂಥದ್ದಲ್ಲ. ಆದರೆ ಈಗ ಈ ಒಂದು ವರ್ಷದಲ್ಲಿ ಬಂದಂತಹ ಜನವೂ ಹಾಗೇ ಇದೆ. ನಿರೀಕ್ಷೆಗೆ ಮೀರಿ ಬಂದಂತಹ ಜನ ಇಲ್ಲಾಗಿದೆ. ನಿರೀಕ್ಷೆಗೆ ಮೀರಿ ಬಂದಂತಹ ಜನಕ್ಕೆ ತಾವು ಹೇಳಿದ್ರಿ, ಕೆಲವಕ್ಕೆ ನೀವು ಹೊಣೆಗಾರ ಅಂತ. ಯಾಕೆಂದ್ರೆ ಬೆಳ್ಳಿ ನಾಣ್ಯ ಕೊಡ್ತೀನಿ ಅಂತ ಹೇಳಿದ್ರಿ, ದೇವಿ ಪ್ರತ್ಯಕ್ಷ ಆಗ್ತಾಳೆ ಅಂತ ಹೇಳಿದ್ರಿ, ಸೀರೆ ಕುಪ್ಸ ಕೊಡ್ತೀನಿ ಅಂತ ಹೇಳಿದ್ರಿ. ಸೊ ಹಾಗಾದ್ರೆ ಹಿಂದೆ ಯಾವತ್ತೂ ಕೂಡ ಈ ರೀತಿಯ ಅವ್ಯವಸ್ಥೆ ಆಗಿರಲಿಲ್ಲ. ಒಂದು ನಿಮಿಷ, ಬೆಳ್ಳಿ ನಾಣ್ಯ ಕೊಡ್ತೀನಿ ಅಂತ ನಿಮ್ಮ ಹತ್ರ ಆಧಾರ ಇದೆಯಾ? ಅಲ್ಲಿ ಭಕ್ತರು ತಗೊಂಡ್ಬಂದಿದಾರಲ್ಲ, ಭಕ್ತರು ಕೊಡ್ತಾ ಇದಾರೆ ಬೆಳ್ಳಿ ನಾಣ್ಯಗಳನ್ನು. ಎಷ್ಟು ಬೆಳ್ಳಿ ನಾಣ್ಯ ತಾವು ನೋಡಿದ್ದೀರಿ? ತಾವು ವಾಹಿನಿಯಲ್ಲಿ ನಿಂತು ಮಾತಾಡ್ತಿದ್ದೀರಿ, ಜನಸಾಮಾನ್ಯರು ಪ್ರತಿಯೊಬ್ಬರು ನೋಡ್ತಿದ್ದಾರೆ. ಬೆಳ್ಳಿ ನಾಣ್ಯ ಕೊಡ್ತೀನಿ ಅಂತ ಆನಂದ್ ಗುರೂಜಿಯವರು ಎಲ್ಲನ ಹೇಳಿದ್ದಾರೆ. ಒಂದು ಈಗ ತಹಸೀಲ್ದಾರ್ ವರದಿಯಲ್ಲೇ ಅವ್ರು ಹೇಳಿದ್ದಾರೆ, ತಹಸೀಲ್ದಾರ್ ವರದಿ ದಾಖಲೆ ಸರ್ಕಾರಕ್ಕೆ ಹೋಗಿರೋದು. ಸಂತೋಷ. ಹಾಗಾದ್ರೆ ನೀವು ಎಷ್ಟು ಬೆಳ್ಳಿ ನಾಣ್ಯ ಕೊಟ್ರಿ ಭಕ್ತರಿಗೆ? ನಾನು ಹೇಳಿದ್ರೆ ಅದನ್ನೇ, ಬೆಳ್ಳಿ ನಾಣ್ಯನ ತಂದು ತೋರಿಸಿರೋರು ಯಾರು ಭಕ್ತರು? ಬೆಳ್ಳಿ ನಾಣ್ಯ ಆನಂದ್ ಗುರೂಜಿ ಕೊಟ್ಟಿದ್ದಾರೆ ಅಂತ ಯಾವ ಮಾಧ್ಯಮದಲ್ಲಿ, ಯಾವ ಪತ್ರಿಕೋದ್ಯಮದಲ್ಲಿ ಎಲ್ಲಿದೆ? ಎರಡನೇದು, ಜೊತೆಗೆ ಸೀರೆ ಕುಬ್ಸದ ಕಣ ಮತ್ತು ನಾಣ್ಯ, ಈ ನಾಣ್ಯ ಸಹಿತ ನೋಡಿ ಇಲ್ಲೇ ಇದೆ. ಇದು ತಾಮ್ರದ ನಾಣ್ಯ. ಈ ನಾಣ್ಯನ ಭಕ್ತರು ಅಲ್ಲಿಗೆ ಕೊಡಬೇಕು ಅಂಥೇಳಿ ಈ ವರ್ಷ ಅವರಲ್ಲಿದ್ದಂಥ ವಿಶೇಷತೆ 27, 28, 29 ಈ 3 ದಿನದ ಕಾರ್ಯಕ್ರಮ. 3 ದಿವಸದಲ್ಲಿ ಮೊದಲನೇ ಕಾರ್ಯಕ್ರಮ ಮಹಾಲಕ್ಷ್ಮಿ ನಮೋಸ್ತುತೆ ಅಂತ ಹೇಳಿ, ಮಹಾಲಕ್ಷ್ಮಿಗೊಂದು ಕುಂಕುಮಾರ್ಚನೆ, ಒಂದು ವಿಶೇಷವಾದಂಥ ಅರ್ಚನಾ ಕಾರ್ಯಕ್ರಮವನ್ನು ಮಾಡಬೇಕು ಅಂಥೇಳಿ ನನ್ನೊಂದಿಗೆ ಪ್ರಸ್ತಾವನೆ ಮಾಡೋಕ್ಕೆ ಬಂದಾಗ ಟ್ರಸ್ಟ್ ಅಧಿಕಾರಿಗಳು, ನಾನು ಅದಕ್ಕೆ ಸಂತೋಷದಿಂದ ಒಪ್ಪದೆ. ಅದಕ್ಕೆ ಹಿಂದೆ ಸ್ವಲ್ಪ ದಿವಸಗಳ ಹಿಂದೆ ಅಷ್ಟೇ ನಾನು ಮಹಾಲಕ್ಷ್ಮಿ ನಮೋಸ್ತುತೆ ಅಂತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದುಂಟು. ಅದು ಇಡೀ ರಾಜ್ಯದ ಜನತೆಗೆ ಗೊತ್ತು, ಎಲ್ಲ ಜನಗಳು ತಾವೆಲ್ಲರೂ ನೋಡಿದ್ದೀರಿ ಸಹಿತ. ಆ ಜನಕ್ಕೆ ಆಗುವ ಸಹಿತ ನಾನು 5,000 ಜನ ಮಾತ್ರ ನಿರೀಕ್ಷೆ ಪಟ್ಟಿದ್ದೆ. 18ರಿಂದ 20,000 ಬಂದದ್ದು ತಮಗೆ ಗೊತ್ತು. ಆ ವೇದಿಕೆ ಎಷ್ಟು ಅಲಂಕರಿತವಾಗಿ, ಎಷ್ಟು 10 ಜನ ಬಂದಂಥವ್ರು ಯಾರೊಬ್ಬರಿಗೂ ಸಣ್ಣದಾದಂತಹ ಒಂದು ಅವಘಡನೂ ಆಗದಿರ ಎಲ್ಲ ನೆಮ್ಮದಿಯಾಗಿ ಹೋಗಿದ್ದು ಅದು ಇಡೀ ರಾಜ್ಯದ ಜನತೆಗೆ ಗೊತ್ತು. ಅದು ಕಣ್ಣ ಮುಚ್ಚಾಲೆ ಅಲ್ಲ. ಹಾಗಾದ್ರೆ ನಿನ್ನೆ ಒಂದು ವೇಳೆ ಹೆಚ್ಚು ಕಮ್ಮಿ ಆಗಿದ್ರೆ, ಯಾಕಂದ್ರೆ ಅಮಾಯಕರು ಬಂದಿರ ಆಂಧ್ರ ಪ್ರದೇಶದಿಂದ ಹಿಡಿದು ತಾವು ಅಲ್ಲಿ ಬರ್ತೀರಿ, ತಮ್ಮ ಕಾರ್ಯಕ್ರಮ ನೋಡಲಿಕ್ಕೆ, ಅಲ್ಲಿ ದೇವಿಯ ದರ್ಶನಕ್ಕೆ ಲಕ್ಷಾಂತರ ಜನ ಬಂದಿದ್ದಾರೆ. ಸೊ ಒಂದು ಕನಿಷ್ಠ ಜವಾಬ್ದಾರಿ ಇಲ್ವಾ ಒಂದು ಟ್ರಸ್ಟ್ಗೆ ಅಥವಾ ತಮಗೆ? ಇಷ್ಟು ಜನ ಬರ್ತಾರೆ, ತಾವು ಹೇಳ್ಬೋದು 10,000 ಜನ ಬರ್ತಾರೆ ಅಂತ. ನಾವು 10,000 ಜನಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ವಿ. 50,000 ಜನ ಬಂದರೆ ಅದ್ರ ಹೊಣೆಗಾರ ಯಾರು? 10,000 ಜನಕ್ಕೆ ಮಾತ್ರ ಹೊಣೆಗಾರ ತಾವು? ನೋಡಿ ಸ್ವಾಮಿ, ಎಲ್ಲಕ್ಕೂ ಕಾನೂನಲ್ಲಿ ಉತ್ತರ ಇದೆ. ಚಿಕ್ಕದಾಗಿ ಹೇಳಬೇಕಂದ್ರೆ, ನಿಮ್ಮ ಮನೆಗೆ 10 ಜನ ಬಂದಾಗ ಬರೋ ಕಡೆ ಸಡನ್ನಾಗಿ 25 ಜನ ಬಂದರೆ ನೀವು ಸುಧಾರಿಸ್ತೀರಿ. ಸಡನ್ನಾಗಿ 100 ಜನ ಬಂದಾಗ ನಿಮ್ಮ ಮನೇಲಿ ಮಾಡಿರ್ತಕ್ಕಂಥ ಪಾತ್ರೆ ಚಿಕ್ಕದು, 20 ಜನಕ್ಕೆ ದಬಾಯಿಸಿ ಅಡುಗೆ ಮಾಡ್ಬೋದು. 100 ಜನಕ್ಕೆ ಏನು ಮಾಡ್ಲಿಕ್ಕಾಗತ್ತೆ ತಾವು? ಅವಾಗ ಊರಿನ ಜನ ಏನು ಹೇಳ್ತಾರೆ ಅಂದರೆ, ಊರಪ್ಪ ಹೂಗಾರ್ ಮನೆಗೆ ಹೋಗಿದ್ವಿ, ಹೂಗಾರ್ ಮನೆ ವ್ಯವಸ್ಥೆ ಸರಿ ಇಲ್ಲ, ಅವ್ರು ಸಿಕ್ಕಾಪಟ್ಟೆ ಬಂತು, ಅಲ್ಲಿ ಊಟನೂ ಸಿಗಲಿಲ್ಲ, ತಟ್ಟೆನೂ ಸಿಗಲಿಲ್ಲ, ಅಲ್ಲಿ ಹೋಗಬಾರ್ದಪ್ಪ, ನಮ್ಗೆ ಭಾಳ ಅವಮಾನ ಆಯಿತು ಅಂತ ಹೇಳ್ತಾರೆ. ನಾನೇನು ಮಾಡಲಿ? ಇಲ್ಲ ಹಾಗೆ ಆಗಿತ್ತಾನೆ. ಇಲ್ಲಿ ನಾನು ಏನು ಮಾಡಲಿ? ನೋಡಿ, ಹೊಣೆಗಾರ ಯಾರು? ನಾನು ನಿಮ್ಮನ್ನು ಹೊಣೆ ಮಾಡಲಾ ಅಥವಾ ಟ್ರಸ್ಟ್ನ ಮಾಡಲಾ ಅಥವಾ ಜಿಲ್ಲಾಡಳಿತ ಮಾಡಲಾ? ಈಗ ನಾನು ಹೇಳೋದಿಷ್ಟೇ, ನಾನು ಪ್ರತಿ ದಿವಸ ಕಾರ್ಯಕ್ರಮದಲ್ಲೂ ನನ್ನ ಮಹರ್ಷಿ ದರ್ಶನ ಕಾರ್ಯಕ್ರಮದಲ್ಲಿ ETV ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಕ್ಕಂಥ ಮಹರ್ಷಿ ದರ್ಶನ ಕಾರ್ಯಕ್ರಮದಲ್ಲಿ 15ರಿಂದ 20,000 ಜನಕ್ಕೆ ಮಾತ್ರ ಅವರು ದೇವಸ್ಥಾನದ ಆಡಳಿತ ಮಂಡಳಿ ಟ್ರಸ್ಟ್ನವರು ಸ್ಯಾರಿ ಮತ್ತು ಈ ಒಂದು ನಾಣ್ಯ, ಇದು ಬೆಳ್ಳಿ ಅಲ್ಲ, ಬಂಗಾರ ಅಲ್ಲ. ಸಾಕಷ್ಟು ಜನ ಕೆಲವು ಬೇರೆ ಬೇರೆ ಥರ ಮಾತಾಡಿರ್ಬೋದು. ಸತ್ಯ ಏನು ಅಂತ ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗತ್ತೆ. ಈ ನಾಣ್ಯನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ನಾನು ಬರೀ ಹೇಳಿದ್ದನ್ನಷ್ಟೇ ಕೇಳ್ಕೊಂಬಂದಿಲ್ಲ, ಅದನ್ನು 15 ದಿವಸ ಮುಂಚಿತವಾಗಿ ಹೋಗಿ ಅದನ್ನು ಚಿತ್ರೀಕರಿಸಿ ಅಲ್ಲಿರ್ತಕ್ಕಂತಹ ಅದನ್ನು ಸುತ್ತಮುತ್ತ ಮತ್ತು ಎಲ್ಲಿ ಜನ ಕೂತ್ಕೊಳ್ಬೇಕು, ಜನಕ್ಕೆ ಏನು ವ್ಯವಸ್ಥೆ ಮಾಡ್ತೀರಿ, ನೀರಿನ ವ್ಯವಸ್ಥೆ ಏನು, ಊಟದ ವ್ಯವಸ್ಥೆ ಏನು, ಅದ್ರ ವ್ಯವಸ್ಥೆಗಳು ನಾನು ಹೇಳ್ತಾ ಇರೋದಲ್ಲ.
ತಹಸೀಲ್ದಾರರು, ಜಿಲ್ಲಾ ವರಿಷ್ಠಾಧಿಕಾರಿ, ಡಿ.ಸಿಗಳು ಮತ್ತು ಉಪವಿಭಾಗಾಧಿಕಾರಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಹೋಗಿರ್ತಕ್ಕಂಥದ್ದು. ನನ್ನ ಹತ್ರನೇ ರಿಪೋರ್ಟ್ ಕಾಪಿ ಇದೆ. ನಾನು ತರಿಸ್ಕೊಂಡಿರೋ ರಿಪೋರ್ಟ್ ಕಾಪಿ ತಹಸೀಲ್ದಾರ್ ಕಾರ್ಯಾಲಯ ಕೊಟ್ಟಿಗೆ. ಅದರಲ್ಲಿ ಕೆಲವು ಅಂಶಗಳನ್ನು ಶಿಫಾರಸು ಮಾಡಿದರೆ ನಾನು ಓದ್ಬಿಡ್ತೀನಿ. ಹೇಳಿ. ಶೌಚಾಲಯವಾಗಲಿ ವಿಶ್ರಾಂತಿಯಾಗಲಿ ತೆಗೆದುಕೊಳ್ಳಲು ಅವಕಾಶ ಇಲ್ಲ. ಅಂಗವಿಕಲರು, ವಯೋವೃದ್ಧರು, ಮಕ್ಕಳು ಸಹಿತ ಬರುವ ಭಕ್ತಾದಿಗಳು ವಿಶೇಷ ಸಾಲುಗಳಲ್ಲಿ ಬಂದು ದೇವರ ದರ್ಶನಕ್ಕೆ ಅವಕಾಶ ಸಿಗಲಿಲ್ಲ. ಭಕ್ತಾದಿಗಳಿಗೆ ಹಾಗೂ ಸಾರ್ವಜನಿಕ ಊಟ ತಿಂಡಿ ವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ಮಾಡದೇ ಇರುವುದು ಗಮನಕ್ಕೆ ಬಂದಿದೆ. ಹಾಗಾದರೆ ಇಲ್ಲೂ ಒಂದು ಕೆಲವು ಪಾಯಿಂಟ್ಗಳು ಹೇಳಿ ಸ್ಪಷ್ಟವಾಗಿ ಹೇಳಿದರೆ, ಭಕ್ತಾದಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಸ್ಥಿರ ಲಕ್ಷ್ಮಿಯ ನಾಣ್ಯ ಸೀರೆ ನೀಡುತ್ತೇವೆಂದು ದೃಶ್ಯ ಮಾಧ್ಯಮಗಳಲ್ಲಿ ಪ್ರಚುರಪಡಿಸಿರುವುದು ಕಂಡು ಬಂದಿರುವುದು. ಇದೊಂದು ಖಾಸಗಿ ಸಂಸ್ಥೆಯಾಗಿದ್ದು ಸೂಕ್ತ ರೀತಿಯ ಭದ್ರತಾ ವ್ಯವಸ್ಥೆಯನ್ನು ಸಹ ಮಾಡಿಕೊಂಡಿರೋದಿಲ್ಲ. ಇದು ನಾವು ಹೇಳಿದ್ದಲ್ಲ, ನೀವು ಹೇಳಿದ್ದಲ್ಲ, ತಹಸೀಲ್ದಾರ್ ಹೇಳಿದ್ದಾರೆ. ಹಾಗಾದರೆ ಯಾರು ಹೇಳಿದ್ರು? ನಾನು ಅದನ್ನೇ ಸ್ವಾಮಿ ಹೇಳ್ತಾ ಇದ್ದೇನೆ. ನೋಡಿ, ನನ್ನಲ್ಲೇನಿದೆಯೋ ಅದು ನಾನು ನಿಮ್ಮ ಮುಂದೆ ಇಡ್ತಿದ್ದೇನೆ. ನನಗೆ ಅವ್ರು ಹೇಳಿದ್ದೇನು, ಇವ್ರು ಹೇಳಿದ್ದೇನು, ಅಲ್ಲಿ ಬಂದಿರತಕ್ಕಂಥ ಕಾಗದ ಪತ್ರ ಏನು ನನಗೆ ಗೊತ್ತಿಲ್ಲ. ನಾನು ಏನು ಸರ್ಕಾರಕ್ಕೆ ಹೋಗಿದ್ದ ದಾಖಲೆ ಇದು. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಸತ್ಯಾಂಶನ ನಾನು ನಿಮ್ಮ ಮುಂದೆ ಇಡ್ತಿದ್ದೇನೆ. 15 ದಿವಸಕ್ಕೆ ಮುಂಚಿತವಾಗಿ ನಾವು ಚಿತ್ರೀಕರಿಸಿ ಅಲ್ಲಿ ಎಲ್ಲಿ ಮಾಡಬೇಕು, ಎಲ್ಲಿ ನೀವು ದೇವ್ರ ಜನನ ಎಲ್ಲಿ ಕೂಡಿಸ್ತೀರಿ, ಜನಕ್ಕೆ ಬಂದವ್ರಿಗೆ ಏನು ವ್ಯವಸ್ಥೆ ಮಾಡ್ತೀರಿ, ನೀರಿನ ವ್ಯವಸ್ಥೆ ಏನು, ಇದೆಲ್ಲ ವ್ಯವಸ್ಥೆಗಳನ್ನು ಪ್ರತಿದಿನ ವಾಟ್ಸಪ್ಪಲ್ಲಿ ನಾನು ಫೋಟೋ ತರಿಸ್ಕೊಳ್ತಿದ್ದೀನಿ. ನನ್ನ ಮೊಬೈಲಲ್ಲಿ ಫೋಟೋ ಚಿತ್ರೀಕರಣ ಇದೆ, ಅದನ್ನು ನಿಮ್ಮ ಮುಂದೆ ತಂದಿಟ್ಟಿದ್ದೀನಿ. ತಾವು ಜನಕ್ಕೆ ತೋರಿಸ್ಬೋದು ಇದನ್ನು. ಸೊ ಹಾಗಾದರೆ ನನ್ನ ಪ್ರಶ್ನೆ ಸರಳವಾಗಿ, ಆನಂದ್ ಗುರೂಜಿಯವರ ಕಾರ್ಯಕ್ರಮಕ್ಕೆ ಇಷ್ಟೊಂದು ಜನ ಬಂದ್ರ ಅಥವಾ ಗೊರವನಹಳ್ಳಿಯ ಲಕ್ಷ್ಮೀ ದೇವ ದರ್ಶನಕ್ಕೆ ಬಂದ್ರ? ನೋಡಿ, ತಾಯಿಯ ಸಾನ್ನಿಧ್ಯ ಅಲ್ಲಿರೋದ್ರಿಂದ ತಾಯಿಯ ವಿಶೇಷವಾದಂತಹ ಒಂದು ಪವಾಡ. ಯಾಕೆಂದರೆ ದೇವರು ಅಂದರೆ ಎಂಥವ್ರಿಗೂ ಪ್ರೀತಿ. ನಮ್ಮ ಧರ್ಮ ಹೇಳೋದೇ ಅದನ್ನು. ಭಗವಂತನ ನಂಬಿದ್ದೇವೆ. ಆ ನಂಬಿಕೆಯ ಮೇಲೆ ಮಹಾಲಕ್ಷ್ಮಿ ಸಾನ್ನಿಧ್ಯ 27ನೇ ತಾರೀಕು ನಡೆದಂಥ ಈ ಕಾರ್ಯಕ್ರಮಕ್ಕೆ ಸಾಗರೋಪಾದಿಯಲ್ಲಿ ಜನ ಬಂದಿದ್ದಾರೆ. 15ರಿಂದ 20 ಸಾವಿರಕ್ಕೆ ನಾವು ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಅವ್ರು ಹೇಳಿರ್ತಕ್ಕಂಥದ್ದನ್ನು ನಾವು 15ರಿಂದ 20 ಸಾವಿರ ಅಂತ ಹೇಳಿದ್ದೀವಿ. ಅಷ್ಟೇ ನಿರೀಕ್ಷೆ. ಆದರೆ ಹಿಂದಿನ ದಿವಸ ರಾತ್ರಿ 2 ಗಂಟೆ ನಾನು ಅಲ್ಲಿಗೆ ದೇವಸ್ಥಾನಕ್ಕೆ ಸೇರಿಕೊಂಡಾಗ ರಾತ್ರಿ 11 ಗಂಟೆಯಿಂದ 1:30ವರೆಗೂ ರಾತ್ರಿ ಬಂದಂಥ ಪ್ರತಿಯೊಬ್ಬ ಜನಗಳನ್ನು ಅಲ್ಲಿ ವೇದಿಕೆಯಲ್ಲಿ ಮುಂಭಾಗ ಕೂತಿರ್ತಕ್ಕಂಥ ಸಾಕಷ್ಟು ಜನ ಇದ್ದಾರೆ. ಅದಕ್ಕೂ ಸಾಕ್ಷಿ ಆಧಾರ ಇದೆ. ನಾನು ಪ್ರತಿಯೊಬ್ಬರನ್ನು ವಿಚಾರಣೆ ಮಾಡಿದ್ದೇನೆ. ವೇದಿಕೆಯಲ್ಲಿ ನಿಂತು ನೀವು ಇಷ್ಟೊತ್ತಿಗೆ ಬಂದಿದ್ದೀರಿ, ಹಿಂಗೆ ಕೂತ್ಕೊಂಡಿದ್ದೀರಿ, ನೀವು ಊಟ ಮಾಡಿದ್ರಾ ಇಲ್ವಾ, ಊಟ ಮಾಡಿರ್ತಕ್ಕಂಥವ್ರು ಕೈ ಎತ್ತಿ. ಪ್ರತಿಯೊಬ್ಬರು ಕೈ ಎತ್ತಿದ್ದಾರೆ. ಊಟ ಮಾಡಿರ್ತಕ್ಕಂಥವ್ರು ಇದ್ದಾರೆ. ಹಿಂದಿನ ದಿವಸ ರಾತ್ರಿ, ಮಾರನೇ ದಿವಸ ಬೆಳಿಗ್ಗೆ ಏಕಾಏಕಿ ಜನಸಾಗರ ಸುತ್ತಿದ್ರೆ ಏನು ಮಾಡ್ಲಿಕ್ಕಾಗತ್ತೆ? ಅಲ್ಲಿ ವ್ಯವಸ್ಥೆ ಲಕ್ಷಾಂತರ ರೂಪಾಯಿ ಲಾಭ ಬರ್ತದೆ, ಹಣ ಬರ್ತಾ ಇದೆ. ಅವ್ರು ವ್ಯವಸ್ಥೆ ಮಾಡ್ಕೋಬೋದಿತ್ತಲ್ಲ ಟ್ರಸ್ಟ್ ಅವರು. ನೀವು ಬರ್ತೀರಿ ಅಂತ ಗೊತ್ತು, ನಿಮ್ಮ ಕಾರ್ಯಕ್ರಮಗಳಿದಾವೆ. ಆನಂದ್ ಗುರೂಜಿಯಲ್ಲಿ ಬಂದು ನನ್ನ ಜವಾಬ್ದಾರಿ. ಯಾಕೆಂದ್ರೆ ನನ್ನ ನಂಬಿ ಬರ್ತಕ್ಕಂಥವ್ರು, ನನ್ನ ನಾಲಿಗೆ ಮಾತಿಗೆ ಬೆಲೆ ಕೊಟ್ಟು ಬಂದಂತಹವ್ರು. ವ್ಯವಸ್ಥೆ ಮಾಡಬೇಕಾಗುತ್ತೆ. ಒಂದು ನಿಮಿಷ ರಾಯರೇ, ನಾನು ಮಾತಾಡೋದಕ್ಕೆ ಮುಂಚಿತವಾಗಿ ಮಧ್ಯ ಮಾತಾಡ್ಬಿಟ್ರೆ ಇದ್ರ ಮಾತು ಕೊನೆ ಇಲ್ಲ. ನಾನು ಹೇಳಿದ್ದೇನು, ಇಲ್ಲಿ ಲಕ್ಷ್ಮೀ ಪೂಜೆ ಇದೆ, ಇದಕ್ಕೆ ನನ್ನೂ ಆಹ್ವಾನಿಸಿದ್ದಾರೆ, ನಾನು ಬರ್ತಾ ಇದ್ದೀನಿ, ನೀವು ಬರ್ತಿದ್ದೀರಿ ಅಂತಂದೆ. ಆಗ ಭಕ್ತ ಸಾಗರ ಬಂದಿದೆ. ಲಕ್ಷ್ಮೀ ಪೂಜೆಗೆ ಏನು ಬೇಕು, ಹಿಂದಿನ ದಿವಸ ರಾತ್ರಿನೇ 30,000 ಜನ ಸೇರಿಕೊಂಡ್ರೆ ಆ ವೇದಿಕೆ ಆಗಲಿ, ಆ ಮಂಟಪ ಆಗಲಿ, ಅವ್ರು ವ್ಯವಸ್ಥೆ ಮಾಡ್ಕೊಂಡಿರ್ತಕ್ಕಂಥ ರೀತಿನೇ ಆಗಲಿ, ಅಥವಾ ಅದಕ್ಕೆ ಬೇಕಾದ ಅನ್ನ ಆಹಾರಗಳಾಗಲಿ, ಅಲ್ಲಿಗೆ ಅದು ಸಮ ಆಯಿತು. ನಾಳೆ ಬೆಳಿಗ್ಗೆ ಬರ್ತಕ್ಕಂಥ ಜನ ನಿರೀಕ್ಷೆ. ಈಗ ಹೊರಗಡೆಯಿಂದ ಬರ್ತಕ್ಕಂಥ ಜನ ಏನು ಗೊತ್ತು, ಈಗ ಇನ್ನೊಂದು ಅರ್ಧ ಗಂಟೆಗೆ ನಿಮ್ಗೆ ಏನಾಗುತ್ತೆ ಅಂತ ಏನು ಗೊತ್ತಾಗುತ್ತೆ? ಒಂದು ನಿರೀಕ್ಷೆ. ದೇವಸ್ಥಾನ ಇರ್ಬೋದು, ನಾವು 15ರಿಂದ 20 ಸಾವಿರ, ಆ ದೇವಸ್ಥಾನದ ಕೆಪಾಸಿಟಿ 5,000 ಪ್ರತಿ ಸತಿ. ಈ ಸತಿ 15ರಿಂದ 20 ಸಾವಿರ ಆಗ್ಬೋದು ಅನ್ನೋ ಒಂದು ಉದ್ದೇಶ ನಮ್ಮದು. ಯಾಕೆ ಅಂದರೆ ಮೊನ್ನೆ ಹಿಂದೆ ನಡೆದಂಥ ಮಹಾಲಕ್ಷ್ಮಿ ನಮೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ನಿರೀಕ್ಷೆ 15,000, 18,000 ಜನ ಬಂದದ್ದು. ಅದನ್ನು ನೋಡಿ ನಾವೇನು ಮಾಡಿದ್ವಿ ಈ ಸತಿನೂ. ಹಾಗಾದ್ರೆ ನಾನು ಬ್ರೇಕ್ ತೊಳ್ತೀನಿ, ಒಂದು ಮಾತಾಡ್ತೀನಿ, ಟೈಮ್ ಇದೆ. ಆದರೆ ಬಹುತೇಕ ತಾಯಿಯ ಭಕ್ತರು ತಪ್ಪಂತಾಗುತ್ತೆ ನೀವು ಹೇಳೋ ಪ್ರಕಾರ. ಅವರೇ ಬಂದಿದ್ದಾರೆ, ತಾಯಿ ಕರೆಸಿದ್ದಾಳೆ, ಅದನ್ನು ತಾಯಿ ಕರೆಸಿದ್ದಾಳೆ. ಹೌದು, ದೇವಿ. ನೋಡಿ, ಯಾವುದೇ ಒಂದು ನಮ್ಮಲ್ಲಿ ನಡಿಬೇಕಾದ್ರೂ ಧರ್ಮ ಎಲ್ಲಿದೆ, ಎಲ್ಲಿ ವಿಶೇಷತೆ ಇದೆ, ಆ ಶಕ್ತಿ ಅದನ್ನು ಆಕರ್ಷಣೆ ಮಾಡಿರುತ್ತೆ. ಅದನ್ನು ಬಿಟ್ಟು ನಾನು ಮಾಡಿದ್ದೀನಿ ಅಂದರೆ ನಾನು ಅದೇ ತಾಯಿ ಕಳೆದ ವರ್ಷ ಯಾಕೆ ಇಷ್ಟು ಜನ ಬರಲಿಲ್ಲ, ಹಿಂದಿನ ವರ್ಷ ಯಾಕೆ ಬರಲಿಲ್ಲ, ಹಿಂದಿನ ವರ್ಷದಲ್ಲಿ ಯಾಕೆ ಈ ರೀತಿ ಸಮಸ್ಯೆಗಳಾಗಲಿಲ್ಲ? ಮನುಷ್ಯನಿಗೆ ಇವತ್ತಿದ್ದ ರೋಗ ನಾಳೆಗೆ ಇರೋದಿಲ್ಲ. ಮನುಷ್ಯ ಇವತ್ತಿದ್ದಂಥ ರೀತಿ ನಾಳೆ ಇರೋದಿಲ್ಲ. ಅವನಲ್ಲಿ ಸಾಕಷ್ಟು ಬದಲಾವಣೆ. ಹಾಗಾದರೆ ನಾನು ಚರ್ಚೆ ಮಾಡ್ತೀನಿ, ಇವತ್ತಾದಂಥ ಅವಘಡಕ್ಕೆ ನಾಳೆ ಪಾಠ ಆಗಬೇಕಲ್ವಾ? ಅದು ತಿದ್ಕೋಬೇಕು. ನಮ್ಮ ಹತ್ರ ಚರ್ಚೆ ಮಾಡ್ತೀನಿ. ಶ್ರೀಗಳ ಜೊತೆಗೆ ಅನೇಕ ಉತ್ತರಗಳು ಕೂಡ ಪಡ್ಕೊಳ್ತೇನೆ. ಅವರೇ ಖುದ್ದು ನಮ್ಮ ಜೊತೆಗಿದ್ದಾರೆ, ಅನೇಕ ಸಂಶಯಗಳು ಕೂಡ ಉತ್ತರ ಕೊಡ್ತಾರೆ. ಅದಕ್ಕಿಂತ ಮೊದಲು